ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವರು ಜಾಬ್ ಅಲರ್ಟ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, ಕರ್ನಾಟಕ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ 1500 ಗ್ರಾಮ ಲೆಕ್ಕಾಧಿಕಾರಿ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಂಬರೋಣ. ಸ್ನೇಹಿತರೆ, ಇದಕ್ಕೆ ಏನೆಲ್ಲ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದು, ಪುರುಷರು ಮತ್ತು ಮಹಿಳೆಯರು ಅರ್ಜಿ ಸಲ್ಲಿಸಬಹುದು, ಅದೇ ರೀತಿ ವೇತನ ಏನು ನೀಡ್ತಾರೆ, ಅದೇ ರೀತಿ PUC ಏನಾದರೂ ಅಂಕನ ಕನ್ಸಿಡರ್ ಮಾಡ್ತಾರಾ ಇಲ್ವಾ ಅಂತೇಳಿ ಸಂಪೂರ್ಣವಾದ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ನೋಡಿ. ಸ್ನೇಹಿತರೆ, ನೀವೇನಾದರೂ ವಿಲೇಜ್ ಅಕೌಂಟ್ ಹುದ್ದೆಗಳಿಗೆ ಸಂಬಂಧಿಸಿದ ತಯಾರು ನಡೆಸೋ ಈ ನೋಟ್ಸ್ ತುಂಬ ಅಪ್ಡೇಟ್. ಹೌದು ಸ್ನೇಹಿತರೆ, ಸಿಲೆಬಸ್ ಎಲ್ಲ GK ಗೆ ಸಂಬಂಧಿಸಿದ ಸಂಪೂರ್ಣವಾದ ನೋಟ್ಸ್ ಇಲ್ಲಿ ಇರ್ತದೆ. ಇಲ್ಲಿ ನೋಡ್ಕೋಬೋದು ನೀವು ಯಾವೆಲ್ಲ ಸಿಲೆಬಸ್ ನೋಟ್ಸ್ ಇದೆ, ಕಂಪ್ಲೀಟ್ ಸಿಲೆಬಸ್ ನೋಟ್ಸು. ಅದ್ರ ಜೊತೆಗೆ ನಿಮಗೆ ಕಮ್ಯುನಿಕೇಷನ್ ಪೇಪರ್ಗೆ ಸಂಬಂಧಿಸಿದಂತೆ ಕನ್ನಡ ವ್ಯಾಕರಣ ಆಗಿರ್ಬೋದು, ಅದೇ ರೀತಿ ನಿಮಗೆ ಕಂಪ್ಯೂಟರ್ ಆಗಿರ್ಬೋದು, ಅದರ ಜೊತೆಗೆ ಇಂಗ್ಲೀಷ್ ಗ್ರಾಮರ್ ಕೂಡ ನೀಡಲಾಗ್ತದೆ. ಅದೇ ರೀತಿ ನಿಮಗೆ ಕರೆಂಟ್ ಅಫೇರ್ಸ್. ಸ್ನೇಹಿತರೆ, ಈ ಎಲ್ಲ ನೋಟ್ಸ್ ಸೇರಿ ಮೊದಲಿಗೆ 200 ರೂಪಾಯಿ ಇತ್ತು. ಈಗ ನೇಮಕಾತಿ ಸದ್ಯದಲ್ಲಿ ಆಗುವ ಕಾರಣಕ್ಕಾಗಿ ಈ ಎಲ್ಲ ನೋಟ್ಸ್ಗಳನ್ನು 200 ರೂಪಾಯಿ ಕೇವಲ 150 ರೂಪಾಯಿಗೆ ನೀಡಲಾಗ್ತದೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಆಗಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ಇದರ ಜೊತೆಗೆ ನಿಮಗೆ SDA ಮತ್ತು ಅದೇ ರೀತಿ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ ಓಲ್ಡ್ ಕ್ವಶನ್ ಪೇಪರ್ ಕೂಡ ಉಚಿತವಾಗಿ ನೀಡಲಾಗ್ತದೆ. ಸ್ನೇಹಿತರೆ, ಯಾರಿಗಾದ್ರೂ ನೋಟ್ಸ್ ಬೇಕಂತಂದ್ರೆ ಇಲ್ಲಿ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಿ. ಸ್ನೇಹಿತರೆ, ನೀವು ನೋಟ್ಸ್ ನೋಡಬಹುದು. ಇದು ಬಂದು ನಿಮಗೆ ಇತಿಹಾಸಕ್ಕೆ ಸಂಬಂಧಿಸಿದಂತೆ ನೋಟ್ಸ್ ಇರುತ್ತೆ. ಒಂದಿಷ್ಟು ನೋಟ್ಸ್ ಕೈಬರ ಐತ್ರಿ, ಒಂದಿಷ್ಟು ಕಂಪ್ಯೂಟರ್ ಟೈಪ್ ನೋಟ್ಸ್ ಇರುತ್ತೆ. 90% ಕಂಪ್ಯೂಟರ್ ಟೈಪ್, 10% ಮಾತ್ರ ಕೈಬರದ ನೋಟ್ಸ್ ಐತ್ರಿ. ಯಾರಿಗಾದ್ರೂ ನೋಟ್ಸ್ ಬೇಕಂದ್ರೆ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸಾಕಷ್ಟು ಮೊನ್ನೆ ನಡೆದ FD ಎಕ್ಸಾಮಲ್ಲಿ ಸಾಕಷ್ಟು ಪ್ರಶ್ನೆಗಳು ಕೂಡ ಬಂದಿರ್ತಾವೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಳಬಹುದು. ಸ್ನೇಹಿತರೆ, ನೀವೇನಾದರೂ ವಿಲೇಜ್ ಅಕೌಂಟ್ಗೆ ಸಂಬಂಧಿಸಿದಂತೆ SDA FD ಆಗಿರ್ಬೋದು, ಅದೇ ರೀತಿ PCPS ಆಗಿ ಸಂಬಂಧಿಸಿ ಸ್ಟಡಿ ಮಾಡ್ತಾರೆ, ಈ ನೋಟ್ಸ್ ತುಂಬ ಉಪಯೋಗಿಸುತ್ತೆ. ಇಂಟ್ರೆಸ್ಟ್ ಕೆಳಗಡೆ ಕಾಣೋ ವಾಟ್ಸ್ಆಪ್ ನಂಬರ್ಗೆ ಮೆಸೇಜ್ ಮಾಡಿ ನೀವು ಕೂಡ ನೋಟ್ಸ್ನ ಪಡೆದುಕೊಳ್ಬೋದು. ಅತ್ಯಂತ ಕಡಿಮೆ ಬೆಲೆಯಲ್ಲಿ ಇರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ನೀವು ಕರ್ನಾಟಕ ಸರ್ಕಾರದಿಂದ ಬಂದ ಅಫಿಷಿಯಲ್ ಆದ ಮಾಹಿತಿ ಕೂಡ ಆಗಿರ್ತದೆ. 3/1/2026 ಬಂದ ಮಾಹಿತಿ ಆಗಿರ್ತದೆ. ಸ್ನೇಹಿತರೆ, ಇಲ್ಲಿ ನೋಡ್ಕೋಬೋದು ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿ ಮೂಲಕ ಭರ್ತಿ ಮಾಡುವ ಕುರಿತಂತೇಳಿ ಇಲ್ಲಿ ವಿಷಯವನ್ನು ಕೊಟ್ಬಿಟ್ಟಾರೆ. ಯಾರಿಗೆ ಥರ ಬಂದಪ್ಪ ಇದೆ, ಕಂದಾಯ ಇಲಾಖೆ ಒಳಗೆ ಇವರು ಗ್ರಾಮ ಲೆಕ್ಕಾಧಿಕಾರಿಗಳು ಬರ್ತಾರೆ. ಇಲ್ಲಿ ವಿಷಯ ನೋಡೋಣ. ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ಕಂದಾಯ ಇಲಾಖೆಯಲ್ಲಿ ಖಾಲಿ ಇರುವ ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳಲ್ಲಿ 2025-26ನೇ ಸಾಲಿನಲ್ಲಿ 500 ಗ್ರಾಮ ಆಡಳಿತ ಅಧಿಕಾರಿ ಹುದ್ದೆಗಳನ್ನು ನೇರ ನೇಮಕಾತಿಯ ಮೂಲಕ ಭರ್ತಿ ಮಾಡಲು ಆರ್ಥಿಕ ಇಲಾಖೆಯು ಸಹಮತಿಯನ್ನು ನೀಡಿತ್ರಿ. ಆಲ್ರೆಡಿ ಎಷ್ಟಿತ್ತಪ್ಪ ಅಂದ್ರೆ ಮೊದಲಿಗೆ ಹುದ್ದೆ 1500 ಖಾಲಿ ಇದ್ದರೆ ಲಾಸ್ಟ್ ಟೈಮು 1000 ಹುದ್ದೆಗಳನ್ನು ಅವರು ತುಂಬಿಕೊಂಡಿದ್ದಾರೆ. ಇನ್ನು 500 ಹುದ್ದೆಗಳು ಖಾಲಿ ಉಳಿದಾರೆ. ಇದಕ್ಕೆ ಆಲ್ರೆಡಿ ಆರ್ಥಿಕ ಇಲಾಖೆ ಏನಿರುತ್ತಲ್ಲ ಎಂದು ಅದನ್ನು ಈ ಹುದ್ದೆಗಳನ್ನ ನೇಮಕಾತಿ ಮಾಡ್ಕೋರಿ ಅಂತೇಳಿ ಅಧಿಸೂಚನೆಗೆ ಪ್ರಸ್ತಾಪವನ್ನು ಸಲ್ಲಿಸಿದಾಗ ಮಾಡ್ಕೋರಿ ಅಂತ ಹೇಳ್ಯಾರ. ಯಾಕಂದರೆ ಈಗ ಆರ್ಥಿಕ ಇಲಾಖೆಯಲ್ಲಿ ನೀವು ಅನುಮತಿ ಪಡೆದೇ ನೇಮಕಾತಿ ಮಾಡ್ಕೊಂಡ್ರೆ ಸ್ಯಾಲ್ರಿ ಎಲ್ಲಿಂದ ಕೊಡ್ಬೇಕ್ರಿ. ಸೊ ಅದಕ್ಕಾಗಿ ಮೊದಲಿಗೆ ಯಾವುದೇ ಒಂದು ನೇಮಕಾತಿ ಆಗ್ಬೇಕಂದ್ರೆ ಪ್ರೊಸೀಜರ್ ಇರ್ತಾವೆ ರೀ. ಅದರಲ್ಲೂ ಇಲ್ಲಿ ಹಣದ ಮೇನ್ ಇಂಪಾರ್ಟೆಂಟ್, ಯಾಕಂದರೆ ಸ್ಯಾಲ್ರಿಯನ್ನು ನೀಡಬೇಕಲ್ಲ. ಅದಕ್ಕಾಗಿ ಮೊದಲಿಗೆ ಯಾವ್ಯಾವ ಇಲಾಖೆಯಲ್ಲಿ ಯಾವ್ಯಾವ ಊರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಅಂತ ಎಲ್ಲ ಇನ್ಫಾರ್ಮೇಷನ್ನ ತೊಗೊಂಡು ಆಮೇಲೆ ನೇಮಕಾತಿಯನ್ನು ಮಾಡ್ತಾರೆ. ನೇಮಕಾತಿ ಮಾಡಬೇಕಾದ್ರೆ ಆರ್ಥಿಕ ಇಲಾಖೆದ ಅನುಮತಿಯನ್ನು ಪಡೆದು ಆಮೇಲೆ ನೇಮಕಾತಿಯನ್ನು ಮಾಡ್ಕೋತಾರೆ. ಈಗ ಆಲ್ರೆಡಿ ಇದಕ್ಕೆ ಅನುಮತಿ ಸಿಕ್ಕೈತ್ರಿ. ಯಾಕಂದರೆ ಕೊರೋನಾ ಬಂದು ಸ್ವಲ್ಪ ಸ್ಟಾಪ್ ಆಗಿದ್ದರು. ಈಗ ಹೊಸ ನೇಮಕಾತಿ ಕೂಡ ಪ್ರಾರಂಭ ಆಗ್ತದೆ. ಅದೇ ರೀತಿ ಆದ್ದರಿಂದ ಈ ಕುರಿತು ಪರಿಶೀಲಿಸಿ ನೇಮಕಾತಿ ಪ್ರಕ್ರಿಯೆ ಕೈಗೊಳ್ಳಲು ಗ್ರಾಮ ಆಡಳಿತ ಅಧಿಕಾರಿ ವೃಂದಕ್ಕೆ ಸಂಬಂಧಿಸಿದಂತೆ ಕೆಳಕಂಡ ಅಂಶಗಳಿಗೆ ಜಿಲ್ಲಾವಾರು ಮಾಹಿತಿಗಳನ್ನು 7/1/2026 ಒಳಗಾಗಿ ಸರ್ಕಾರಕ್ಕೆ ಸಲ್ಲಿಸುವಂತೆ ಕೂಡಲೇ ತಮ್ಮನ್ನು ಆಲ್ರೆಡಿ ಅವ್ರಿಗೆ ಪ್ರಸ್ತಾಪನೆ ಕೊಟ್ಟಾರೆ. 7ನೇ ತಾರೀಕಿನ ಒಳಗಡೆ ಕೊಡ್ಬೇಕಂತ ಹೇಳ್ಯಾರಿ. ನಾಳೆ ಅಂದ್ರೆ ನಾಳೆಗೆ 7 ಐತ್ರಿ. ಆ 7ನೇ ತಾರೀಕು ಅಥವಾ 8ನೇ ತಾರೀಕಿನ ಒಳಗಡೆ ಆದರೂ ಕೂಡ ನಿಮ್ಗೆ ಮಾಹಿತಿ ಸಿಗುತ್ತೆ ರೀ. ಅದೇ ರೀತಿ ಯಾವ ಜಿಲ್ಲೆಗೆ ಎಷ್ಟು ಪೋಸ್ಟ್ಗಳನ್ನ ರಿಲೀಸ್ ಮಾಡಿದ್ದು ಅದನ್ನು ಕೂಡ ನಾವು ನಿಮಗೆ ಮಾಹಿತಿಯನ್ನು ಶೇರ್ ಮಾಡ್ತೀನಿ ರೀ. ಇದನ್ನ ವಿಡಿಯೋ ಆಲ್ರೆಡಿ ಮಾಡಿದ್ದೆ, ಒಂದು ಕಾರಣಾಂತರಗಳಿಂದ ಅದು ಡಿಲೀಟ್ ಆಗಿತ್ತು. ಅದಕ್ಕಾಗಿ ಮತ್ತೆ ಅಪ್ಲೋಡನ್ನು ಮಾಡ್ತೀವಿ ರೀ. ಸ್ನೇಹಿತರೆ, ಅದೇ ರೀತಿ ನೋಡ್ಕೊರಿ ಒಟ್ಟಾರೆಯಾಗಿರೋ ಹುದ್ದೆಗಳು ಎಷ್ಟಪ್ಪ ಅಂದರೆ ಈಗ 500. ಹಾಗಿದ್ದರೆ ಇದಕ್ಕೆ ನಾವು ಏನನ್ನ ಪಾಸ್ ಆದವರು ಅರ್ಜಿಯನ್ನು ಸಲ್ಲಿಸ್ಬೋದು. ಸ್ನೇಹಿತರೆ, ಮೊದಲಿಗೆ ನೋಡ್ಕೊರಿ, ಇದಕ್ಕೆ ನೀವು ಪುರುಷರು ಅರ್ಜಿಯನ್ನು ಸಲ್ಲಿಸ್ಬೋದು, ಮಹಿಳೆಯರು ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ರೀ. ತಿಳಿತಲ್ಲ. ಇದಕ್ಕೆ ವಯೋಮಿತಿ ಬಂದು ಮಿನಿಮಮ್ 18 ವರ್ಷ ಇರಬೇಕ್ರಿ. ಪುರುಷರು ಮತ್ತು ಅದೇ ರೀತಿ ಮಹಿಳೆಯರು ಪ್ರತಿಯೊಬ್ಬರು ಕೂಡ 18 ಏಜ್ ಆಗಿರ್ಬೇಕ್ರಿ. ಈ ಸಾರಿ ಒಂದು 38ರವರೆಗೂ ಕೂಡ ಏಜ್ ರಿಲ್ಯಾಕ್ಸೇಷನ್ ಸಿಗುವ ಸಾಧ್ಯತೆ ಐತ್ರಿ. ಅದು ನೇಮಕಾತಿ ಆದಾಗ ವಯೋಮಿತಿ ಸಡಿಲಿಕ್ಕೆ ಎಷ್ಟು ಸಿಕ್ಕೈತಿ ಅದನ್ನು ಕೂಡ ನಿಮ್ಗೆ ತಿಳಿಸ್ತೀವಿ ರೀ. ಇನ್ನು ಅದೇ ರೀತಿ ಇದಕ್ಕೆ ಆಯ್ಕೆ ಆದ್ರೆ 50+ ಸ್ಯಾಲ್ರಿ ಅಂತೂ ಬರ್ತೈತಿ. ನಿಮ್ದು ಹುದ್ದೆ ಬಂದು ನಿಮ್ಮ ಹತ್ತಿರದ ತಲಾಟಿ ಅಂತ ಕೂಡ ಕರೀತಾರೆ. ಗ್ರಾಮ ಆಡಳಿತ ಅಧಿಕಾರಿ ಅಥವಾ ತಲಾಟಿ ಅಂತ ಏನು ಕರೀತಾರೆ, ಅಲ್ಲಿ ಹೋಗಿ ನೋಡ್ಕೊಂಡ್ರೆ ಯಾವ ರೀತಿ ವರ್ಕ್ ಇರ್ತೈತಿ ನಿಮಗೆಲ್ಲ ಗೊತ್ತಾಗ್ತದೆ ರೀ. ನಿಮ್ಮ ಕೆಳಗಡೆ ಒಬ್ಬ ಗ್ರಾಮ ಅಧಿಕಾರಿ ಕೆಳಗೆ ಒಬ್ಬರು ವಾಲಿಕಾರ್ ಅಂತ ಇರ್ತಾರೆ, ಅವರು ಕೂಡ ನಿಮಗೆ ಹೆಲ್ಪನ್ನು ಮಾಡ್ತಾರೆ. ಅದೇ ರೀತಿ ಅವ್ರು ಸರ್ವೆ ಐತಿ ಏನಾರ ಇದ್ರೆ ಅವರೇ ಮಾಡಿಕೊಡ್ತಾರೆ ರೀ ನಿಮ್ಗೆ. ಅದೇ ರೀತಿ ಯಾವುದೇ ಒಂದು ಹೊಲ ಖರೀದಿ ಆತಂದ್ರೆ ಅಥವಾ ನಿಮ್ಮ ವಿಲೇಜಲ್ಲಿ ಏನೇ ಒಂದು ಸಣ್ಣ ಪುಟ್ಟ ಖರೀದಿ ಆದರೂ ಕೂಡ ಇಲ್ಲಿ ಈ ಗ್ರಾಮ ಆಡಳಿತ ಅಧಿಕಾರಿ ಕೈಯಾಗ ಹಾಸೆ ಹೋಗ್ಬೇಕ್ರಿ.
ಈ ರೀತಿ ಎಲ್ಲ ಪ್ರೊಸೆಸ್ ಇರುತ್ತೆ. ಅಲ್ಲಿ ಹೋದ್ಮೇಲೆ ನಿಮಗೆಲ್ಲ ಕೂಡ ಗೊತ್ತಾಗ್ತದೆ ರೀ. ಇನ್ನು ಇದಕ್ಕೆ ಅರ್ಜಿ ಸಲ್ಲಿಸಲು ವಿದ್ಯಾರ್ಥಿ ನೋಡ್ಕೊರಿ, PUC ಪಾಸ್ ಆದವರು ಅರ್ಜಿ ಸಲ್ಲಿಸ್ಬೋದು, ITI ಪಾಸ್ ಆದವರು ಸಲ್ಲಿಸ್ಬೋದು, ಅದೇ ರೀತಿ ಡಿಪ್ಲೊಮಾ ಪಾಸ್ ಆದವರು ಕೂಡ ಅರ್ಜಿನ ಸಲ್ಲಿಸ್ಬೋದು ರೀ. PUCಯಲ್ಲಿ ನೀವು ಯಾವುದೇ PUC ಅನ್ನು ಮಾಡಿದ್ರು ಕೂಡ ಇದ್ರಾಗ ಅರ್ಜಿ ಸಲ್ಲಿಸ್ಬೋದು. ಬಟ್ ITI ಆದವ್ರು ಏನಿತ್ತಲ್ಲ ಕಡ್ಡಾಯವಾಗಿ NIS ಸರ್ಟಿಫಿಕೇಟನ್ನು ಹೊಂದಿರಲೇಬೇಕು. ನಾನು ಆಲ್ರೆಡಿ NIS ಸರ್ಟಿಫಿಕೇಟ್ಸ್ ಬಗ್ಗೆ ಸಂಪೂರ್ಣವಾದ ಮಾಹಿತಿಯುಳ್ಳ ವಿಡಿಯೋನ ಕೂಡ ಹಾಕಿ, ಅದನ್ನು ನೋಡಿಲ್ಲ ಅಂದ್ರೆ NIS ಸರ್ಟಿಫಿಕೇಟ್ ಅಂತ ಸರ್ಚ್ ಮಾಡಿದ ಮುಂದೆ ಜಾಬ್ ಅಲರ್ಟ್ ಕನ್ನಡ ಅಂತ ಹೊಡ್ರಿ, ನಮ್ಮದೇ ವಿಡಿಯೋ ಬರ್ತಾರೆ, ಎಲ್ಲ ಕೂಡ ಡೀಟೇಲ್ ಆಗಿ ಮಾಹಿತಿ ಕೂಡ ಇರ್ತದೆ ರೀ. ಇಲ್ಲಪ್ಪ ನಿಮಗೆ ಎಲ್ಲಿ ಸಿಗಲಿಲ್ಲ ಅಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇವತ್ತೊಂದು ವಿಡಿಯೋ ಲಿಂಕ್ ಹಾಕ್ತೇನೆ ರೀ, ಅದನ್ನು ವಾಪಸ್ ನೀವು ಅಲ್ಲಿ ಕೂಡ ಚೆಕ್ ಮಾಡ್ಕೋಬೋದು. ನಮ್ಮ ಟೆಲಿಗ್ರಾಮ್ ಗ್ರೂಪ್ ಮೇಲೆ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ, ಅದೇ ರೀತಿ ಕಮೆಂಟಲ್ಲಿ ಕೂಡ ಪಿನ್ ಮಾಡಲಾಗಿರ್ತದೆ, ಹೋಗಿ ನೋಡ್ಕೋರಿ. ಹಾಗಿದ್ರೆ ಈ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಅರ್ಜಿ ಸಲ್ಲಿಕೆ ಪ್ರಾರಂಭ ಯಾವಾಗತ್ತೆ ರೀ? ಇನ್ನೇನು ಕೆಲವೇ ದಿನಗಳಲ್ಲಿ, ಆಲ್ಮೋಸ್ಟ್ ಎಲ್ಲ ಜನವರಿ ಲಾಸ್ಟ್ ವೀಕ್ದಲ್ಲಿ ಅಥವಾ ಫೆಬ್ರವರಿ ಫಸ್ಟ್ ವೀಕ್ದಲ್ಲಿ ಆಗುವ ಸಾಧ್ಯತೆ ಐತ್ರಿ. ಈಗಂತರೂ ಪ್ರಿಪರೇಷನ್ನ ಯಾರು ಸರಿಯಾಗಿ ಮಾಡೋಕತ್ತಿಲ್ಲ. ಸಿಲಾಬಸ್ ಏನೇನೈತೆ ಮುಂದಿನ ವಿಡಿಯೋದಲ್ಲಿ ಸಂಪೂರ್ಣ ತಿಳಿಸ್ಕೊಡ್ತೀನಿ, ಇಲ್ಲಾಂದ್ರೆ ಇದ್ರಾಗ ತೋರಿ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಆಲ್ರೆಡಿ ನಾನು ನೋಟ್ಸನ್ನು ಏನು ಪ್ರಿಪೇರ್ ಮಾಡಿವೋ ಎಲ್ಲ ಕೂಡ ನಿಮ್ಗೆ ಸಿಲೆಬಸ್ ನೋಟ್ಸ್ ಆಗಿರ್ತಾವೆ ರೀ. ಈಗೇನಾದರೂ ಮೊನ್ನೆ KE ಕರೆದಿದ್ದ ಇದನ್ನು ಕೂಡ KEದವರ ಅಂಡರ್ದಾಗ ನಡೀತೈತೆ ರೀ. SDAಕ್ಕೆ ಏನು ಸಿಲೆಬಸ್ ಇತ್ತಿಲ್ಲ, ಆಲ್ಮೋಸ್ಟ್ ಎಲ್ಲ ಅದೇ ಸಿಲೆಬಸ್ ರೀ, ಏನು ಚೇಂಜ್ ಆಗಲ್ಲ. ಅದೇ ಸಿಲೆಬಸನ್ನು ಓದ್ಕೊಂಡ್ರೆ ಕೂಡ ನೀವು ಇಲ್ಲಿ SDA ಕ್ಲಿಯರ್ ಆಗುತ್ತೆ. ಅದೇ ರೀತಿ FDA ಕೂಡ ಆಲ್ಮೋಸ್ಟ್ ಅಷ್ಟೇ ಇರುತ್ತೆ, ಸ್ವಲ್ಪ ಡೆಪ್ತ್ ಜಾಸ್ತಿ ಇರುತ್ತೆ. ಇನ್ನು ಅದೇ ರೀತಿ PC ರೀ, PSI, ಯಾಕಂದರೆ ಇವೆಲ್ಲ ಕೂಡ KEದವ್ರು ನಡೆಸ್ತಾರೆ, ಆಲ್ಮೋಸ್ಟ್ ಎಲ್ಲ ಸೇಮ್ ಸಿಲೆಬಸ್ಸೇ ಇರುತ್ತೆ ರೀ. ಈಗ ವಿಲೇಜ್ ಅಕೌಂಟು ಮತ್ತು PDO ಮತ್ತು ಅದೇ ರೀತಿ SDA FDA ಎಲ್ಲ ಕೂಡ ಸೇಮ್ ಸಿಲೆಬಸ್ ಇರುತ್ತೆ ರೀ. ಅದ್ರ ಜೊತೆಗೆ PC PSI ಕೂಡ, ಇವನ್ನೆಲ್ಲ ಕೂಡ ಒಂದು ಸಿಲೆಬಸ್ ನೋಟ್ಸನ್ನು ತೊಗೊಂಡು ನೀವು ಕೂಡ ಸ್ಟಡಿಯನ್ನು ಮಾಡ್ಬೋದು ರೀ. ನಿಮಗೇನಾದರೂ ಸ್ಟಡಿ ಮೆಟೀರಿಯಲ್ ಇಲ್ಲಪ್ಪ ಅಂದ್ರೆ ಸ್ಟಡಿ ಮೆಟೀರಿಯಲ್ ನಮ್ಮ ಹತ್ರ ಕೂಡ ಇರ್ತಾವೆ. ಯಾರಿಗಾರು ಸ್ಟಡಿ ಮೆಟೀರಿಯಲ್ ಬೇಕಪ್ಪ ಅಂದರೆ ಗ್ರಾಮ ಆಡಳಿತಾಧಿಕಾರಿಗೆ 9538151535 ನಂಬರ್ಗೆ ವಾಟ್ಸಪ್ ಮುಖಾಂತರ ಮೆಸೇಜ್ ಹಾಕಿ ನೀವು ಕೂಡ ನೋಟ್ಸನ್ನು ಪಡೆದುಕೊಳ್ಬೋದು ರೀ. ಈ ನೋಟ್ಸ್ ಓದುವ ಮೊದಲು 6 to 10 ನೋಟ್ಸನ್ನು ಓದ್ರಿ. 6 to 10 ಸಮಾಜ ವಿಜ್ಞಾನ ಮತ್ತು ವಿಜ್ಞಾನದ ನೋಟ್ಸನ್ನು ಓದಿರಿಂದ ಆಲ್ಮೋಸ್ಟ್ ಎಲ್ಲ ಒಂದು ನಿಮಗೆ 50% ಆದರೂ ಕೂಡ ಸಿಲೆಬಸ್ ಕವರ್ ಆಗ್ತದೆ ರೀ. ನೀವು 6 to 10 ನೋಟ್ಸ್ ಕೂಡ ಸಿಗ್ತಾವೆ ರೀ, ಅವನು ಕೂಡ ಇಲ್ಲಿ ಮಾಹಿತಿ ಕೂಡ ಇರ್ತದೆ, ನೋಡ್ಕೊಂಡು ನೀವು ಕೂಡ ಪರ್ಚೇಸನ್ನು ಮಾಡ್ಕೋಬೋದು ರೀ. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ. ಇದಕ್ಕೆ ಸಂಬಂಧಿಸಿದಂತೆ ಏನೇ ಡೌಟ್ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಶುಭ ದಿನ.